ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 9 ಸೃಜನ ಶಕ್ತಿಗಾಗಿ ಬ್ರಹ್ಮನ ಪ್ರಾರ್ಥನೆ. ಇದರಿಂದ ಇವತ್ತು 38ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 38. ಯಚ್ಚ ಕರ್ಥಾಂಗ ಮತ್ ಸ್ತೋತ್ರಂ ಮತ್ ಕಥಾಭ್ಯುದಯಾಂಕಿತಂ ಯದ್ವಾ ತಪಸಿತೆ ನಿಷ್ಠಾ ಸ ಏಷ ಮದನುಗ್ರಹ. ಅನುವಾದ: ಎಲೈ ಬ್ರಹ್ಮನೇ, ನನ್ನ ದಿವ್ಯ ಕಾರ್ಯಗಳ ಮಹಿಮೆಗಳನ್ನು ಹೊಗಳುತ್ತಾ ನೀನು ಹಾಡಿದ ನಿನ್ನ ಸ್ತೋತ್ರಗಳು, ನನ್ನನ್ನು ತಿಳಿಯುವುದಕ್ಕಾಗಿ ನೀನು ಕೈಗೊಂಡ ತಪಸ್ಸುಗಳು ಮತ್ತು ನನ್ನಲ್ಲಿ ನೀನಿಟ್ಟ ಅಚಲ ವಿಶ್ವಾಸ, ಇವೆಲ್ಲವೂ ನನ್ನ ಅವ್ಯಾಜ ಕರುಣೆ ಎಂದು ಭಾವಿಸತಕ್ಕದ್ದು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಭಾವಾರ್ಥದ ಮೂಲಕ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಹೇಳ್ತಾನೆ ಬ್ರಹ್ಮನಿಗೆ, ನಿನ್ನ ಜನ್ಮದ ತಾವರೆಯ ದಂಟಿದೆಯಲ್ಲ, ಅದರಲ್ಲಿ ಏನಾದರೂ ಮೂಲ ಇದೆಯಾ ಅಂತ ನೀನು ಯೋಚನೆ ಮಾಡ್ತಾ ಅದರ ಒಳಗಡೆ ಪ್ರವೇಶ ಮಾಡಿದಾಗ ನಿನಗೇನು ಕಾಣಿಸ್ಲಿಲ್ಲ. ಆಗ ನಾನು ಒಳಗಡೆಯಿಂದ ನನ್ನ ರೂಪವನ್ನು ನಿನಗೆ ತೋರಿಸ್ದೆ ಅಥವಾ ವ್ಯಕ್ತಪಡಿಸ್ದೆ ಅಂತ ಅಂದ್ಬಿಟ್ಟು ಓದ ಭಾಗದಲ್ಲಿ ಭಗವಂತ ಹೇಳ್ದ. ಈಗ ಮುಂದುವರೆದು ಇಲ್ಲಿ ಹೇಳ್ತಾ ಇದ್ದಾನೆ, ಎಲೈ ಬ್ರಹ್ಮನೇ, ನನ್ನ ದಿವ್ಯ ಕಾರ್ಯ ಮಹಿಮೆಗಳನ್ನು ಹೊಗಳ್ತಾ, ಅಂದರೆ ನಾನು ಏನೇನೆಲ್ಲ ದಿವ್ಯ ಕಾರ್ಯಗಳನ್ನು ಮಾಡಿದ್ದೀನೋ ಅದನ್ನೆಲ್ಲ ಹೊಗಳ್ತಾ ನೀನು ಹಾಡಿದ ಸ್ತೋತ್ರಗಳಿದೆಯಲ್ಲ, ಆಮೇಲೆ ನನ್ನನ್ನು ತಿಳ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ನೀನು ಮಾಡಿದಂತಹ ತಪಸ್ಸುಗಳು ಮತ್ತು ನನ್ನಲ್ಲಿ ನೀನು ಅಚಲವಾದಂತಹ ವಿಶ್ವಾಸ ಇಟ್ಟಿದೆಯಲ್ಲ, ಅದೆಲ್ಲವೂ ಕೂಡ ನನ್ನ ಕರುಣೆ ಅಂತ ನೀನು ಭಾವಿಸ್ಬೇಕು. ಇಲ್ಲ ಅಂತಂದರೆ ನಿನಗೆ ಅದೆಲ್ಲ ಮನಸ್ಸಿಗೆ ಬರ್ತಾ ಇರಲಿಲ್ಲ. ನನ್ನ ಕರುಣೆ ನಿನ್ನ ಮೇಲೆ ಇರೋದ್ರಿಂದಾನೇ ನೀನು ಆ ಮಹಿಮೆಗಳನ್ನು ಹಾಡೋಕ್ಕಾಯ್ತು. ಆ ಮಹಿಮೆಗಳು ಇಲ್ಲ ಅಂತಂದರೆ ನೀನು ಹಾಡೋಕ್ಕಾಗ್ತಿರ್ಲಿಲ್ಲ. ಮತ್ತು ನಿನಗೆ ಆ ಒಳಗಡೆಯಿಂದ ಒಂದು ಪ್ರೇರಣೆ ಬಂತಲ್ವಾ, ಅದು ಇಲ್ಲ ಅಂತಂದರೆ ನೀನು ಹಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದೆಲ್ಲವೂ ಕೂಡ ನನ್ನದೇ ಕರುಣೆ ಅಂತ ನೀನು ತಿಳ್ಕೋಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಈಗ ಆ ಭಗವಂತನೇ ಸ್ವಯಂ ಹೇಳ್ತಾ ಇದ್ದಾನೆ. ನಮಗೂ ಇದು ಅರ್ಥ ಆಗಬೇಕು. ನಾನೇ ಮಾಡ್ತಾ ಇದ್ದೀನಿ, ನನ್ನಿಂದಾನೇ ಆಗ್ತಾ ಇದೆ ಅಂತ ನಾವು ಎಷ್ಟು ಅಹಂಕಾರದಿಂದ ಮಾತಾಡ್ತೀವಲ್ವಾ? ಇಲ್ಲ, ಭಗವಂತ ಎಲ್ಲವನ್ನ ಮಾಡುವಂಥವನು. ನಮ್ಮ ಮೂಲಕ ಆ ಕೆಲಸ ಆಗ್ತಾ ಇರಬಹುದೇ ಹೊರತು ನಾವು ಅದನ್ನು ಮಾಡ್ತಾ ಇಲ್ಲ ಅನ್ನೋದು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಭಾವಾರ್ಥದಲ್ಲಿ ಗುರುಗಳು ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಒಬ್ಬ ಜೀವಿಯು ದಿವ್ಯ ಪ್ರೇಮ ಸೇವೆಯ ಮೂಲಕ ಭಗವಂತನ ಸೇವೆ ಮಾಡಲು ಬಯಸಿದಾಗ ಭಗವಂತನು ಚೈತ್ಯ ಗುರುವಾಗಿ ಅಥವಾ ಆಂತರಿಕ ಆಧ್ಯಾತ್ಮಿಕ ಗುರುವಾಗಿ ಭಕ್ತನಿಗೆ ಎಷ್ಟೋ ವಿಧವಾಗಿ ಸಹಾಯ ಮಾಡುತ್ತಾನೆ. ಮತ್ತು ಹೀಗೆಯೇ ಭಕ್ತನು ಭೌತಿಕ ಗಣನೆಗೆ ಮೀರಿ ಅನೇಕ ಆಶ್ಚರ್ಯಕರವಾದ ಕಾರ್ಯಗಳನ್ನು ನೆರವೇರಿಸಬಹುದು. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈಗ ನಮ್ಮ ಮನಸ್ಸಲ್ಲಿ ಒಂದು ಆಸೆ ಬರುತ್ತೆ, ಭಗವಂತನಿಗೆ ನಾನು ಸೇವೆ ಮಾಡಬೇಕಪ್ಪ, ನಾನು ಯಾಕೆ ಹೀಗೆ ಇದ್ದೀನಿ, ನನಗೆ ತುಂಬಾ ಇಷ್ಟ ಭಗವಂತನಿಗೆ ಸೇವೆ ಮಾಡೋದಕ್ಕೆ. ಯಾಕಂದರೆ ಅಲ್ಲಿವರೆಗೂ ನಮಗೆ ಗೊತ್ತಿರೋದಿಲ್ಲ. ಆಮೇಲೆ ಆ ವಿಷಯಗಳು ಗೊತ್ತಾದಮೇಲೆ ನನಗೆ ಭಗವಂತನ ಸೇವೆ ಮಾಡದೇ ಇರೋದಕ್ಕೆ ಇಷ್ಟನೇ ಆಗೋದಿಲ್ಲ ಅಂತ ಇಟ್ಕೊಳ್ಳಿ. ಆ ರೀತಿಯ ಒಂದು ಆಸೆ ಏನಾದರೂ ನಮ್ಮ ಮನಸ್ಸಲ್ಲಿ ಬಂದಾಗ ಭಗವಂತ ಒಳಗಡೆನೇ ಇದ್ದಾನೆ. ಚೈತ್ಯ ಗುರು ಅಂತ ಕರಿತೀವಿ ಅವನನ್ನು, ಅಥವಾ ಆಧ್ಯಾತ್ಮಿಕ ಗುರು, ಅವನು ಒಳಗಡೆ ಇದ್ದಾನೆ. ಎಲ್ಲರಲ್ಲೂ ಕೂಡ ಭಗವಂತ ಇರೋದ್ರಿಂದ ಅವನೇ ನಮಗೆ ಪ್ರೇರಣೆಯನ್ನು ಕೊಡ್ತಾನೆ. ಈಗ ನನ್ನ ಮನಸ್ಸಲ್ಲಿ ಆಸೆ ಬಂತು ಅಂದಿದ ತಕ್ಷಣ ಅದಕ್ಕೆ ಏನು ಬೇಕೋ ಅದೆಲ್ಲ ಸಪೋರ್ಟ್ ಮಾಡ್ತಾನೆ ಭಗವಂತ. ಆಯಿತಾ? ಚೈತ್ಯ ಗುರುವಾಗಿ ಅಥವಾ ಆ ಒಳಗಡೆ ಇರುವಂಥ ಆಧ್ಯಾತ್ಮಿಕ ಗುರುವಾಗಿ ಭಗವಂತ ನಮಗೆ ಎಷ್ಟೋ ಸಹಾಯ ಮಾಡ್ತಾನೆ. ಇದೆಲ್ಲ ನಮಗೆ ಎಕ್ಸ್ಪೀರಿಯೆನ್ಸ್ ಕೂಡ ಆಗಿರುತ್ತೆ, ಆದರೆ ನಾವು ಅದನ್ನು ಗಮನಿಸಿರೋದಿಲ್ಲ ಅಷ್ಟೇ. ಈಗ ನನಗೆ ಭಾಗವತವನ್ನು ಕೇಳಬೇಕು ಅಂತ ಆಸೆ ಇರುತ್ತೆ, ಆದರೆ ಮನೆಯಲ್ಲಿ ತುಂಬ ನನ್ನ ವಾತಾವರಣ ಹೇಗಿರುತ್ತೆ ಅಂತಂದರೆ ಅದಕ್ಕೇನೂ ಅನುಕೂಲನೇ ಇರೋದಿಲ್ಲ. ಆದರೆ ನಮ್ಮ ಮನಸ್ಸಲ್ಲಿ ಅದು ತುಂಬ ಉತ್ಕಟವಾಗಿ, ಅಂದರೆ ಅಯ್ಯೋ ನಾನು ಕೇಳಲಿಲ್ವಲ್ಲ, ನಾನು ಕೇಳಬೇಕಲ್ಲ, ನನಗೆ ಯಾಕೆ ಇಲ್ಲಿ ಸಮಯನೇ ಆಗ್ತಾ ಇಲ್ವಲ್ಲ, ನನಗೆ ತುಂಬ ಅಡಚಣೆ ಇದೆಯಲ್ಲ ಭಗವಂತ, ನಾನು ಕೇಳಬೇಕು, ಈ ರೀತಿ ನಮ್ಮ ಒಳಗಡೆ ತುಡಿತಾ ಇರಬೇಕು ಅದನ್ನು ಕೇಳಬೇಕು ಅಂತ. ಆಗ ನೋಡಿ ಭಗವಂತ ಸಹಾಯ ಮಾಡೇ ಮಾಡ್ತಾನೆ. ಮತ್ತು ಹೀಗೆ ಭಕ್ತ ಅವನೇನು ಮಾಡ್ತಾನೆ ಅಂತಂದರೆ ಈ ಭೌತಿಕದ ಒಂದು ಯೋಚನೆಗೆ ಮೀರಿರುವಂತಹ ಆಶ್ಚರ್ಯಕರವಾದಂತಹ ಕೆಲಸಗಳನ್ನು ಕೂಡ ಮಾಡಿಬಿಡ್ತಾನೆ. ಈಗ ಈ ಒಂದು ಭಾಗವತವನ್ನು ನಾನು ಯಾವುದು ಓದ್ತಾ ಇದ್ದೀನೋ, ಈ ಗುರುಗಳು ಅಷ್ಟೇ, ಇವ್ರು ಮಾಡಿರುವಂಥ ಕಾರ್ಯ ಅನ್ನೋದು ನಾವು ಯಾರೂ ಯೋಚನೆನೇ ಮಾಡೋದಕ್ಕಾಗೋದಿಲ್ಲ.
ಫಾರ್ ಎಕ್ಸಾಂಪಲ್ ಈಗ ಪ್ರಭುಪಾದರು ಇದ್ದಾರಲ್ಲ, ಅವರು ನೋಡಿ ಸಾಮಾನ್ಯ ಮನುಷ್ಯರವರು. ಆದರೆ ಅವ್ರ ಮನಸ್ಸಲ್ಲಿ ಹೇಗೆ ಬಂತು ಆಸೆ ಅಂತಂದರೆ, ನನ್ನ ಕೃಷ್ಣನ ಬಗ್ಗೆ ನಾನು ಇಡೀ ವಿಶ್ವಕ್ಕೆ ನಾನು ಪ್ರಚಾರ ಮಾಡಬೇಕು ಅಂತ. ಆದರೆ ಆ ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ. ಅವರು ಮಾಡಿದಂತಹ ಸಮಯದಲ್ಲಿ ದುಡ್ಡಿನ ತಾಪತ್ರಯ ಇತ್ತು, ಮತ್ತು ಇಲ್ಲಿಂದ ಹೊರದೇಶಗಳಿಗೆ ಹೋಗಬೇಕು ಅನ್ನೋದೇ ತುಂಬ ಕಷ್ಟ. ಅಂತ ಎಲ್ಲ ಏನೇನೋ ಕಷ್ಟಗಳನ್ನು ಅವರು, ಅದು ವಯಸ್ಸಾದಂತಹ ಕಾಲದಲ್ಲಿ ಆ ರೀತಿಯ ಒಂದು ಕೆಲಸ ಮಾಡೋದು ಅಂತಂದರೆ ಸಾಮಾನ್ಯ ವಿಷಯ ಅಲ್ಲ. ಅದು ಸಾಮಾನ್ಯ ಮನುಷ್ಯರಿಗೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಅಂದರೆ ಭಗವಂತನ ಭಕ್ತರು ಏನು ಅಂದ್ಕೊಂಡ್ರು ಕೂಡ ಆ ಕೆಲಸವನ್ನು ಮಾಡ್ತಾರೆ. ಅದು ಯಾಕೆ ಅಂತಂದರೆ ಭಗವಂತನ ಕೃಪೆ ಅವ್ರ ಮೇಲೆ ಇರುತ್ತೆ. ಇಲ್ಲ ಅಂತಂದರೆ ಅಂಥ ಆಶ್ಚರ್ಯ ಪಡುವಂಥ ಕೆಲಸ ಮಾಡೋದಕ್ಕಾಗಲ್ಲ. ಈಗ ನೋಡಿ ಎಷ್ಟೋ ಜನರನ್ನು ಅವರು ಇಲ್ಲಿ ನಮ್ಮ ಭಾರತದಲ್ಲಿರುವಂಥವ್ರನ್ನಲ್ಲ, ಬೇರೆ ದೇಶಗಳಲ್ಲಿರುವಂಥವ್ರನ್ನೂ ಕೂಡ ಕೃಷ್ಣ ಭಕ್ತರನ್ನಾಗಿ ಮಾಡಿದ್ದಾರೆ ಅವರು. ಸೊ ಇದೆಲ್ಲ ಸಾಮಾನ್ಯ ಕೆಲಸಗಳಲ್ಲ, ಇದೆಲ್ಲ ಆಗೋದು ಭಗವತ್ ಕೃಪೆಯಿಂದಾನೆ. ಈಗ ನಮ್ಮ ಮನೆಗಳಲ್ಲಿ ತಗೊಂಡಾಗ, ಈಗ ನಮ್ಮನೆಯಲ್ಲಿ ಬೇರೆಯವರು ಯಾರೂ ಭಾಗವತ ಕೇಳಲ್ಲ, ಧರ್ಮಗ್ರಂಥಗಳನ್ನು ಓದಲ್ಲ ಅಂತ ಇಟ್ಕೊಳ್ಳಿ. ಆದರೆ ನಾವು ಹೇಗಿದನ್ನು ಮಾಡೋದಕ್ಕಾಯಿತು ಆ ಮನೆಗಳಲ್ಲಿ, ಎಲ್ಲರೂ ಅದರ ಅಗೇನ್ಸ್ಟ್ ಆಗಿರ್ತಾರೆ. ಆದರೂ ಕೂಡ ಆಮೇಲೆ ಅವರು ನಮ್ಮ ತಂಟೆಗೆ ಬರದೇ ಇರೋ ಥರ ಆಗೋಗುತ್ತೆ. ಅಂದರೆ ನಮ್ಮ ಪಾಡಿಗೆ ನಾವು ಏನೋ ಒಂದು ಮಾಡ್ಕೊಳ್ತಾ ಇದ್ದೀವಿ, ಅದಕ್ಕೆ ಅವ್ರು ನಾವು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಮಟ್ಟಿಗೆ ಅವ್ರ ಮನಸ್ಥಿತಿ ಚೇಂಜ್ ಆಗುತ್ತೆ ಅಂತಂದರೆ ಅದು ಕೂಡ ಸಾಮಾನ್ಯ ವಿಷಯ ಅಲ್ಲ. ಯಾಕಂದರೆ ಭಗವಂತ ನಮ್ಮ ಒಂದು ಇಷ್ಟ ನೋಡ್ತಾನೆ. ಆಮೇಲೆ ನಾನು ಅದ್ರ ಬಗ್ಗೆ ಎಷ್ಟು ಆಸಕ್ತಿ ಇದೆ ನನಗೆ ಅವನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ಅಥವಾ ಅವನನ್ನು ನಾನು ಎಷ್ಟು ಪ್ರೀತಿಸ್ತೀನಿ, ನನ್ನ ಭಾವ ಏನು ಎಲ್ಲ ನೋಡ್ತಾನೆ. ನೋಡಿ ನಮಗೆ ಅದಕ್ಕೆ ಏನು ಬೇಕೋ ಅದೆಲ್ಲ ಸಹಾಯಗಳನ್ನು ಮಾಡಿಕೊಡ್ತಾನೆ. ಸ್ಟಾರ್ಟಿಂಗಲ್ಲಿ ನಮಗೊಂದು ಸ್ವಲ್ಪ ಕಷ್ಟ ಆಗಬಹುದು, ತೊಂದರೆಗಳು ಬರ್ಬೋದು. ಯಾಕಂದರೆ ಅಲ್ಲಿ ನಮಗೆ ಟೆಸ್ಟ್ ಮಾಡ್ತಾ ಇರ್ತಾನೆ ಭಗವಂತ. ನಿಜವಾಗ್ಲೂ ಇವರು ನನಗೋಸ್ಕರ ಇಷ್ಟಪಡ್ತಾ ಇದ್ದಾರಾ, ನನಗೋಸ್ಕರ ತುಡಿತಾ ಇದೆಯಾ ಇವರಲ್ಲಿ, ನನಗೋಸ್ಕರ ಪ್ರೀತಿಯ ಭಾವನೆ ಇದೆಯಾ, ಇದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾನೆ. ಅದಕ್ಕೆ ಸ್ವಲ್ಪ ದಿವಸ ನಮಗೆ ಕಷ್ಟ ಅನಿಸುತ್ತೆ. ನಾವು ದೃಢ ವಿಶ್ವಾಸದಿಂದ ಮತ್ತು ಅವನ ಮೇಲೆ ನಮಗೆ ತುಂಬ ಪ್ರೀತಿ ಭಕ್ತಿ ಎಲ್ಲ ಇತ್ತು ಅಂತಂದರೆ ನಿಜವಾಗ್ಲೂ ನಮಗೆ ಅವನು ದಾರಿ ಸುಗಮ ಮಾಡಿಕೊಡ್ತಾನೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಯಾವಾಗ ನಾವು ಇಷ್ಟಪಡ್ತೀವೋ ಭಗವಂತನ ಸೇವೆ ಮಾಡಬೇಕು, ಅವನ ಬಗ್ಗೆ ಕೇಳಬೇಕು, ಅಥವಾ ಅವನ ಬಗ್ಗೆ ಹಾಡಬೇಕು, ಈ ರೀತಿ ನಮ್ಮ ಒಳಗಡೆಯಿಂದ ಆಸೆ ಎಷ್ಟು ತೀವ್ರವಾಗಿರುತ್ತೋ ಆ ರೀತಿ ಭಗವಂತ ನಮಗೂ ಕೂಡ ಸಹಾಯ ಮಾಡ್ತಾ ಹೋಗ್ತಾನೆ. ಆಗ ನಮ್ಮ ಕೈಯಿಂದನೂ ಕೂಡ ಆಶ್ಚರ್ಯಕರವಾದಂತಹ ಕಾರ್ಯಗಳು ನಡೆಯುತ್ತೆ. ಯಾವಾಗ ನಾವು ಭಗವಂತನ ಭಕ್ತರಾಗ್ಬಿಡ್ತೀವೋ ಬೇಕಾದಷ್ಟು ಕೆಲಸಗಳು ನಮ್ಮಿಂದನೂ ಕೂಡ ಆಗುತ್ತೆ. ಭಗವತ್ ಕೃಪೆಯಿಂದ ಓರ್ವ ಅನಭಿಜ್ಞನೂ ಕೂಡ ಅತ್ಯುತ್ತಮ ಆಧ್ಯಾತ್ಮಿಕ ಸಿದ್ಧಿಯ ಸ್ತೋತ್ರಗಳನ್ನು ರಚಿಸಬಹುದು. ಅಂತಹ ಆಧ್ಯಾತ್ಮಿಕ ಸಿದ್ಧಿಯು ಭೌತಿಕ ಅರ್ಹತೆಗಳಿಂದ ಪರಿಮಿತವಾಗಿರುವುದಿಲ್ಲ, ಆದರೆ ಅದು ಒಬ್ಬನ ದಿವ್ಯ ಸೇವಾರ್ಪಣೆಯ ಪ್ರಾಮಾಣಿಕ ಪ್ರಯತ್ನದ ಪ್ರಭಾವದಿಂದ ಅಭಿವೃದ್ಧಿಗೊಳ್ಳುವುದು. ಆಧ್ಯಾತ್ಮಿಕ ಸಿದ್ಧಿಗೆ ಏಕಮೇವ ಅರ್ಹತೆ ಎಂದರೆ ಸ್ವಯಂ ಪ್ರೇರಣೆಯ ಸಾಧನೆ. ಐಶ್ವರ್ಯ ಅಥವಾ ವಿದ್ಯೆಯ ರೂಪದ ಭೌತಿಕ ಸಂಪಾದನೆಗಳನ್ನು ಪರಿಗಣಿಸಲಾಗುವುದಿಲ್ಲ. ಈಗ ಯಾರಿಗೆ ಭಗವಂತನ ಕೃಪೆ ಆಗುತ್ತೋ ಆಗ ಏನೂ ಗೊತ್ತಿಲ್ಲದೆ ಇರೋನು, ವಿದ್ಯೆ ಬುದ್ಧಿ ಏನೂ ಗೊತ್ತಿರಲ್ಲ ಅಂತ ಇಟ್ಕೊಳ್ಳಿ, ಅವನು ಕೂಡ ಒಳ್ಳೊಳ್ಳೆ ಆಧ್ಯಾತ್ಮಿಕ ಸಿದ್ಧಿಯಾಗುವಂತಹ ಸ್ತೋತ್ರಗಳನ್ನು ಅವನು ರಚನೆ ಮಾಡಬಹುದು. ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂತಂದರೆ ಕವಿರತ್ನ ಕಾಳಿದಾಸ ಅಂತ ನಾವು ಕೇಳಿದ್ದೀವಲ್ವ. ಅವನು ಮುಂಚೆ ಹೇಗಿದ್ದ, ಅವನಿಗೆ ಬುದ್ಧಿ ತಿಳುವಳಿಕೆ ಏನೂ ಇರಲಿಲ್ಲ. ಆದರೆ ಭಗವಂತನ ಕೃಪೆ ಸಿಕ್ತು ಅಂತಂದಿದ ತಕ್ಷಣ ಅವನು ಒಳ್ಳೊಳ್ಳೆ ಗ್ರಂಥಗಳನ್ನು ಆಮೇಲೆ ಸಾಹಿತ್ಯಗಳನ್ನೆಲ್ಲ ರಚನೆ ಮಾಡಿಬಿಡ್ತಾನವನು ಅಲ್ವಾ. ಆ ರೀತಿ ಅಂದರೆ ಆಧ್ಯಾತ್ಮಿಕ ಸಿದ್ಧಿಯನ್ನು ಪಡಿಬೇಕು ಅಂತಂದರೆ ಇಲ್ಲಿರುವಂತಹ ಭೌತಿಕ ಅರ್ಹತೆಗಳೇನಿದೆಯೋ, ಅಂದರೆ ನಾನು ಬ್ರಾಹ್ಮಣನೇ ಆಗಿರಬೇಕು ಅಥವಾ ನಾನು PhDನೇ ಮಾಡಿರಬೇಕು, ಆ ರೀತಿ ವಿದ್ಯೆ ಆಮೇಲೆ ಇಲ್ಲಿರುವಂತಹ ಪದವಿಗಳು ಯಾವುದ ಒಂದು ಪರಿಮಿತಿನೂ ಅದರಲ್ಲಿ ಇರುವುದಿಲ್ಲ. ಅಂದರೆ ಈ ಭೌತಿಕದಲ್ಲಿ ಏನಿದೆಯೋ ಅರ್ಹತೆಗಳಾಗಿರ್ಬೋದು, ಪದವಿ ಆಗಿರಬಹುದು, ಅಥವಾ ಓದಾಗಿರ್ಬೋದು, ಐಶ್ವರ್ಯ ಆಗಿರಬಹುದು, ಏನೇ ಆಗಿರಲಿ ಅದು ಯಾವುದು ಬೇಕಾಗಿರೋದಿಲ್ಲ. ಹೇಗೆ ನಾವು ಆ ಅಭಿವೃದ್ಧಿಯನ್ನು ಪಡೆಯೋದು ಆಧ್ಯಾತ್ಮಿಕದಲ್ಲಿ ಅಂತಂದರೆ ಅದು ಅವನು ಹೇಗೆ ತನ್ನ ಸೇವೆಯನ್ನು ಮತ್ತು ತನ್ನನ್ನು ತಾನು ಅರ್ಪಣೆ ಮಾಡಿಕೊಳ್ತಾನೋ, ಆಮೇಲೆ ಯಾರೋ ಹೇಳಿದ್ರು ಅಂತ ಮಾಡೋದಲ್ಲ, ಪ್ರಾಮಾಣಿಕವಾಗಿ ನನ್ನ ಒಳಗಡೆಯಿಂದ ಅದು ಬರಬೇಕು.
ಆಯ್ತಾ? ನಮ್ಮ ಸ್ವಪ್ರಯತ್ನ ಮತ್ತೆ ಸ್ವ ಪ್ರಭಾವ ಇರಬೇಕು. ನಾನದನ್ನ ಮಾಡಬೇಕು, ನಾನು ಭಗವಂತನಿಗೆ ಸೇವಿಸಬೇಕು, ನಾನು ಇಷ್ಟ್ರ ಮಟ್ಟಿಗೆ ಅವನಿಗೆ ಸರೆಂಡರ್ ಆಗಬೇಕು, ಅವನನ್ನು ಬಿಟ್ಟರೆ ಬೇರೆ ಇಲ್ಲ ಅನ್ನೋ ಮಟ್ಟಿಗೆ ನಮಗೆ ಒಳಗಡೆಯಿಂದ ಆ ಒಂದು ಭಾವ ಇರಬೇಕು. ಆಗ ಮಾತ್ರ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗೋದು. ಸೊ ಈಗ ನಮಗೆ ಗೊತ್ತಾಯಿತು, ಆಧ್ಯಾತ್ಮಿಕ ಸಿದ್ಧಿಗೆ ಒಂದೇ ಒಂದು ಅರ್ಹತೆ ಏನು ಅಂತಂದರೆ ಸ್ವಯಂ ಪ್ರೇರಣೆಯ ಸಾಧನೆ. ಈಗ ಈ ಭಾಗವತವನ್ನು, ಭಗವದ್ಗೀತೆನ, ರಾಮಾಯಣವನ್ನು, ಮಹಾಭಾರತವನ್ನು ಇದನ್ನೆಲ್ಲ ಪ್ರತಿನಿತ್ಯ ಕೇಳಬೇಕು ಅಥವಾ ನಾವು ಪ್ರತಿನಿತ್ಯ ಅದನ್ನು ಓದಬೇಕು ಅನ್ನೋದೆಲ್ಲ ಬೇರೆ ಯಾರಾದರೂ ಹೇಳ್ಕೊಡ್ತಾರಾ? ಹೇಳ್ಕೊಟ್ಟು ಮಾಡಿದ್ರೆ ಅದು ನಿಜವಾಗ್ಲೂ ಫಲ ಕೊಡೋದು ನಿಧಾನ ಆಗುತ್ತೆ. ಕೊಡಲ್ಲ ಅಂತಲ್ಲ. ಯಾಕೆ ಅಂತಂದರೆ ಅದು ಯಾರೋ ಹೇಳಿದ್ರು ಬೈ ಫೋರ್ಸ್ ಆಗಿ ಮಾಡ್ತಾ ಇರ್ತೀವಿ. ಎಲ್ಲಿ ಪ್ರೀತಿ ಇರೋದಿಲ್ವೋ ಅದರ ಫಲ ನಿಜವಾಗ್ಲೂ ನಮಗೆ ಸಿಗೋದಿಲ್ಲ. ಪ್ರೀತಿಯಿಂದ ನಾನು ಮಾಡಬೇಕು ಅನ್ನೋಂಥ ಆಸೆ, ಆ ಪ್ರೀತಿ ಅದರಿಂದ ಮಾಡಿದಾಗ ಮಾತ್ರನೇ ನಮಗದರ ಫಲ ಸಿಗೋದು. ಆಯಿತಾ? ಇಲ್ಲಿ ಭಗವಂತನನ್ನು ನಾವು ಎಷ್ಟರ ಮಟ್ಟಿಗೆ ಇಷ್ಟಪಡ್ತೀವಿ, ಎಷ್ಟರ ಮಟ್ಟಿಗೆ ಅವನಿಗೆ ನಾವು ಸರೆಂಡರ್ ಆಗಿರ್ತೀವಿ, ಎಷ್ಟರ ಮಟ್ಟಿಗೆ ನಾವು ಅವನ ಸೇವೆ ಮಾಡಬೇಕು ಅನ್ನುವಂಥ ತುಡಿತಾ ಇರುತ್ತೋ, ಇದು ನಿಜವಾಗ್ಲೂ ಆಧ್ಯಾತ್ಮಿಕ ಸಿದ್ಧಿಗೆ ಬೇಕಾಗಿರುವಂಥ ಅರ್ಹತೆ. ಬೇರೆ ನೀನು ಈ ಜಗತ್ತಿನಲ್ಲಿ ಯಾವುದೇ ನಿನ್ನ ಹತ್ರ ದುಡ್ಡಿಲ್ಲ ಅಂದರೂ ಪರವಾಗಿಲ್ಲ, ಆಮೇಲೆ ಇಲ್ಲಿರುವ ಡಿಗ್ರಿ ಇಲ್ಲ ಅಂತಂದರೂ ಪರವಾಗಿಲ್ಲ, ನಿನ್ನ ಹತ್ರ ಐಶ್ವರ್ಯ, ಸಂಪತ್ತು, ಊಟ, ಆಮೇಲೆ ಸ್ನೇಹಿತರು, ಅದು ಇದು ಕಾರು ಬಂಗ್ಲೆ ಇದೆಲ್ಲ ಇರಬೇಕು ಅನ್ನೋ ಯಾವ ಒಂದು ನಿರ್ಬಂಧನೆಗಳೂ ಇಲ್ಲ. ಇದೆಲ್ಲ ಯಾವುದು ಬೇಕೂ ಆಗಿಲ್ಲ. ಅದೆಲ್ಲ ಇದ್ದರೆ ಇನ್ನೂ ಇದಕ್ಕೆ ತೊಡಕೇನೆ ಆಧ್ಯಾತ್ಮಿಕತೆಗೆ. ಎಷ್ಟು ನಾವು ಸಿಂಪಲ್ ಆಗಿರ್ತೀವೋ, ಎಷ್ಟು ನಾವು ಈ ಭೌತಿಕ ವಸ್ತುಗಳಿಂದ ದೂರ ಇರ್ತೀವೋ, ಅಷ್ಟು ನಾವು ಆಧ್ಯಾತ್ಮಿಕಕ್ಕೆ ಹೋಗೋದಕ್ಕೆ ನಮಗೆ ಈಸಿ ಆಗುತ್ತೆ. ಇವೆಲ್ಲ ಇದ್ದರೆ ಇನ್ನೂ ನಮಗೆ ಬಂಧನಗಳೇ ಅವೆಲ್ಲನೂ. ಆಯಿತಾ? ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಸಿದ್ಧಿಗೆ ಒಂದೇ ಒಂದು ಅರ್ಹತೆ ಏನಪ್ಪ ಅಂತಂದರೆ ಸ್ವಯಂ ಪ್ರೇರಣೆಯಿಂದ ಸಾಧನೆ ಮಾಡುವಂಥದ್ದು. ಬೇರೆಯವರು ಹೇಳಿದ್ರೆ ಅದು ನಾವು ಮಾಡೋದಿಲ್ಲ. ನಮಗಾಗಿ ನಮಗೆ ಬಂತು ಅಂತಂದರೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ರೆಡಿಯಾಗಿರ್ತೀವಿ ಅಲ್ವಾ? ಅದಕ್ಕೆ ಐಶ್ವರ್ಯ ಮತ್ತು ವಿದ್ಯೆಯ ರೂಪದ ಭೌತಿಕ ಸಂಪಾದನೆಗಳು, ಇಲ್ಲಿ ಭೌತಿಕ ಸಂಪಾದನೆಗಳು ಯಾವುದು ಅಂತಂದರೆ ಐಶ್ವರ್ಯ ಮತ್ತು ವಿದ್ಯೆನೂ ಅಂತ ಹೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ಎಷ್ಟು ಓದಿರ್ತಾನೋ ಅಷ್ಟು ಅರ್ಹತೆ ಇದೆ ಅವನಿಗೆ ಅಂತ ನೋಡ್ತಾರಲ್ವಾ? ಸೊ ಇದು ಯಾವುದನ್ನು ಆಧ್ಯಾತ್ಮಿಕದಲ್ಲಿ ಪರಿಗಣನೆಗೆ ತಗೊಳ್ಳೋದಿಲ್ಲ. ಅವನು ಝೀರೋ, ಅವನು ಓದು ಬರಹನೇ ಇಲ್ಲದೆ ಇರೋನಾಗಿದ್ರೂ ಪರವಾಗಿಲ್ಲ, ಅವನಲ್ಲಿ ಭಗವಂತನ ಮೇಲೆ ಭಕ್ತಿ ಇದೆಯಾ, ನಾನು ಸೇವೆ ಮಾಡಬೇಕು ಅನ್ನುವಂಥ ಭಾವ ಇದೆಯಾ, ಅದು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.